ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಶ್ರೀರಾಮನವಮಿ ಹಬ್ಬ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ವಿ ಮನೆಯವರೆಲ್ಲ. ಸೊ ಹಾಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾವು ಬಂದಿರೋ ದೇವಸ್ಥಾನ ಯಾವುದಪ್ಪ ಅಂತ ಅಂದರೆ, ನಾವು ಹನುಮಂತಪುರ ಅಂತ ಐತೆ ನಮ್ಮೂರು ಪಕ್ಕದಲ್ಲಿ. ಸೊ ಹನುಮಂತಪುರದಲ್ಲಿ ಬೈಲಾಂಜನೇಯ ಟೆಂಪಲ್ ಇದೆ. ಸೊ ಅಲ್ಲಿಗೆ ಬಂದಿದ್ವಿ. ನಾನು ಬಂದಿರೋದು ಇದು ಮೊದಲನೇ ಸರ್ತಿ. ಇಲ್ಲಿ ತೇರೆಲ್ಲ ಹರಿಯುತ್ತೆ ಅಂತ ಹೇಳ್ತಿದ್ರು ನಮ್ಮ ಅಪ್ಪಾಜಿಯವರೆಲ್ಲ. ಸೊ ನಾನು ಎಂದೂ ನೋಡಿರಲಿಲ್ಲ, ನಾನು ಇದೇ ಮೊದಲನೇ ಸತಿ ಬಂದಿದ್ದು. ತೇರಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ನಿಲ್ಲಿಸಿದ್ರು ತೇರನ್ನ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಬಿಸಿಲು, ಹೂವು ಎಲ್ಲ ಬಾಡೋಗ್ತಾವೇನೋ ಅಂತ ಅಂದ್ಕೊತಿದ್ದೆ ನಾನು. ಇಲ್ಲಿ ಅದೇನೋ ಕಳಶ ಅದೆಲ್ಲ ಒತ್ಕೊಂಡು ಅದೇನೋ ದೇವ್ರದ್ದು ಶಾಸ್ತ್ರ ಅದೇನೇನೋ ಮಾಡ್ತಾಯಿದ್ರು ಬೇರೆಯವರೆಲ್ಲ. ಇಲ್ಲಿ ಲಿಂಗದ ಬೀರಪ್ಪರು ಎಲ್ಲ ಕುಣ್ಕೊಂಡು ಚೆನ್ನಾಗಿ ಇದು ಮಾಡ್ತಾಯಿದ್ರು. ಇಲ್ಲಿ ತೇರಿಗೆ ಹೂವು ಎಲ್ಲ ಡೆಕೋರೇಟ್ ಮಾಡಿದ್ರಲ್ಲ, ಸೊ ಅದೆಲ್ಲ ಬಾಡೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಪೈಪಲ್ಲಿ ನೀರನ್ನೆಲ್ಲ ಚಿಮ್ಕಿಸ್ತಾವ್ರೆ. ತುಂಬ ಬಿಸಿಲಿತ್ತು ಫ್ರೆಂಡ್ಸ್ ಅವತ್ತು. ಸೊ ಅದಕ್ಕೆ ಹೂವು ಎಲ್ಲ ಬಾಡೋಗ್ಬಿಟ್ರೆ ಅಂದ್ಬಿಟ್ಟು ನೀರೆಲ್ಲ ಚಿಮ್ಕಿಸ್ತಾಯಿದ್ರು. ಇಲ್ಲಿ ದೇವ್ರನ್ನೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು. ಇಲ್ಲಿ ತೇರನ್ನ ಎಳೆಯೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ.
ಮೆರವಣಿಗೆ ಮಾಡಿ ದೇವ್ರನ್ನ ಕರ್ಕೊಂಡೋಗ್ಬಿಟ್ಟು ಈ ತೇರಲ್ಲಿ ಇಡ್ತಾರೆ. ಸೊ ತೇರು ನೋಡೋಕ್ಕೆ ತುಂಬ ಜನ ಬಂದಿದ್ದರು ಫ್ರೆಂಡ್ಸ್. ಅದೇನೋ ಬಾಳೆಹಣ್ಣು ಮತ್ತು ಪತ್ರೆನ ಬಾಳೆಹಣ್ಣಲ್ಲಿ ಚುಟ್ಬಿಟ್ಟು ಎಸಿತಾರಲ್ಲ, ಸೊ ಅದನ್ನೆಲ್ಲ ಎಸಿತಾಯಿದ್ರು ಇಲ್ಲಿ. ನಾನು ತುಂಬ ದೂರ ನಿಂತಿದ್ದೆ, ಯಾಕಂದರೆ ಪಾಪು ಬೇರೆ ಅಲ್ಲೋ ಇದ್ದಾನಲ್ಲ, ತುಂಬ ಜನ ಬೇರೆ ಇದ್ರಲ್ಲ, ಸುಮ್ಮನೆ ಯಾಕೆ ರಿಸ್ಕು ಅಂದ್ಬಿಟ್ಟು ನಾನು ದೂರ ನಿಂತ್ಕೊಂಡೆ ನೋಡಿದೆ ತೇರು ಎಳೆಯೋದನ್ನ. ಎಲ್ಲರೂ ಬಾಳೆಹಣ್ಣು ಎಸಿತಾಯಿದ್ರು. ತೇರೆಲ್ಲ ಎಳೆದಾದ್ಮೇಲೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಸೊ ಆ ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾವು ನಮ್ಮೂರಲ್ಲಿ ಆಂಜನೇಯಂದು ಮೆರವಣಿಗೆ ಮಾಡ್ತಾರೆ. ಸೊ ಅದನ್ನೆಲ್ಲ ನೋಡೋಣ ಅಂತ ಹೋದ್ವಿ. ಹಾಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ. ಊರಲ್ಲೆಲ್ಲ ಆಂಜನೇಯ ಸ್ವಾಮಿನ ಎಲ್ಲ ಮೆರವಣಿಗೆ ಮಾಡ್ತಾಯಿದ್ರು. ಅದೆಲ್ಲ ನೋಡಿದ್ವಿ ಚೆನ್ನಾಗಿ. ನಮ್ಮ ಪಾಪನೂ ನೋಡ್ತಾ ಇದ್ದ. ದೇವ್ರನ್ನೆಲ್ಲ ನೋಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಬಂದ್ವಿ. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಫೋಟೋ ಹೊಡ್ಕೊಂಡ್ವಿ. ಮೆರವಣಿಗೆ ದೇವ್ರನ್ನ ತಂದ್ಬಿಟ್ಟು ಇಲ್ಲಿ ಸ್ಟೇಜ್ ಥರ ಮಾಡಿದರು. ಸೊ ಅಲ್ಲಿ ಇಟ್ಬಿಟ್ಟು ಏನೋ ಕತೆ ಏನೋ ಓದಿಸ್ತಾ ಇದ್ರು ದೇವ್ರದ್ದು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನೆಲ್ಲ ನೋಡಿ ಆಮೇಲೆ ಪ್ರಸಾದ ಕೊಟ್ಟರು, ಪುಳಿಯೋಗರೆ ಏನೋ ಕೊಟ್ಟಿದ್ರು. ಸೊ ಅದನ್ನೆಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ದೇವರಿಗೆ ಇಂಥ ಜಾತಿಯವರಿಗೆ ನಾನು ಅನುಗ್ರಹ ಮಾಡ್ತೀನಿ, ಇಂಥ ಜಾತಿಯವರನ್ನು ದೂರ ಇಡ್ತೀನಿ ಅಂತ ಯಾರಂತಾನೆ ಅವನು ದೇವರಲ್ಲ. ನಮ್ಮ ರಾಮ ಹಾಗಲ್ಲ. ಯಾವುದೇ ಒಬ್ಬ ಕಾಡಿನಲ್ಲಿ ಬದುಕ್ತಾ ಇದ್ದಂತ ಹೆಣ್ಣುಗಳು ಶಬರಿ. ಇವತ್ತು ನಮ್ಮಲ್ಲಿ ಎಲ್ಲಾದ್ರಲ್ಲೂ ಕೂಡ ಇವರು ಯಾವ ಜಾತಿ ಅಂತ ನೋಡೋ ಒಂದು ಪರಿಸ್ಥಿತಿ ಆಗೋಗಿದೆ. ರಾಮ ಕೇಳ್ತಾನೆ, ಅಮ್ಮ ನಾನು ಹಸ ಇದೆ, ಏನ್ ಕೊಡ್ತೀಯ ಅಂತ. ನಮ್ಮ ಮನೆಯಲ್ಲಿ ಹಣ್ಣಿದೆಯಪ್ಪ ತಿನ್ನು. ಇವರು ಅಲ್ಲಿಂದ ಕಾಡಿಂದ ಹಣ್ಣುಗಳನ್ನೆಲ್ಲ ತಂದಿಟ್ರೆ ಇದು ಹುಳಿ ಇರುತ್ತೆ, ಏನಿದೆ ಗೊತ್ತಿಲ್ಲ ಅಂತ ಹೇಳಿ ಅವರು ಆ ಹಣ್ಣಿನ ತುದಿಯನ್ನ ಕಚ್ಚಿ ಅದನ್ನ ಟೇಸ್ಟ್ ಮಾಡಿ ಯಾವುದು ಸರಿಯಾಗಿದೆಯೋ ಆ ಹಣ್ಣು ಕೊಡ್ತಾ ಇದ್ರು. ರಾಮ ಅವರು ಕಚ್ಚಿ ಕೊಟ್ಟ ಹಣ್ಣನ್ನ ಹಾಗೆ ತಿಂತಾ ಇದ್ದ. ಅದು ರಾಮ, ನೋಡಮ್ಮ ನಾನು ರಾಜ, ನೀನು ಯಾರು, ನೀನು ಯಾವ ಕುಲ, ನೀನು ಯಾವ ಜಾತಿ, ರಾಮ ಏನು ಕೇಳಲೇ ಇಲ್ಲ. ಅವಳು ಭಕ್ತಿಯಿಂದ ಅವಳು ಪ್ರೀತಿಯಿಂದ ಹಣ್ಣನ್ನು ತೆಕ್ಕೊಟ್ಲು, ಅವನು ತಿಂದ. ಗಂಗಾ ನದಿಯನ್ನ ದಾಟಿಕೊಂಡು ಮುಂದಕ್ಕೆ ಬರಬೇಕಾದ್ರೆ ಗುಹಾ ಅಂತ ಒಬ್ಬ ವ್ಯಕ್ತಿ, ಅವನು ಬೇಡ ಅಂಬಿಗ. ರಾಮ ಅವರ ಮನೆಯಲ್ಲಿದ್ದು 2 ದಿನ. ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರೀರಾಮನವಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.